ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ರಾಧಾ ಬಂಡವಾಳ ಬಯಲು ಖಡಕ್ ವಾರ್ನಿಂಗ್ ಕೊಟ್ಟ ಸ್ನೇಹ. ಸ್ನೇಹದು ರಾಧಾ ಹಾಗೂ ಶಶಿಕಲಾ ಬಂಡವಾಳ ಎಳೆಗೆ ಗೊತ್ತಾಗಿದೆ. ಕಂಠಿಯನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳುವೆ ಎನ್ನುವ ಛಲದಲ್ಲಿ ಇರುವ ರಾಧಾ ಮಾತ್ರ ಇಂಥ ಮಾರ್ಗವನ್ನು ಹಿಡಿಯಲು ಹಿಂದೇಟು ಹಾಕುವುದೇ ಇಲ್ಲ. ರಾಧಾಗೆ ಕಂಠಿ ಅಂದರೆ ಬಹಳ ಇಷ್ಟ. ನನ್ನ ಅಮ್ಮನಿಗೆ ಈ ಮನೆಯಲ್ಲಿ ಸ್ಥಾನ ಕೊಡಲೇ ಇಲ್ಲ. ಆ ಸ್ಥಾನವನ್ನು ನಾನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅನ್ನೋ ಸ್ವಾರ್ಥವೂ ಇದೆ. ಕಂಠಿ ಮಾವನನ್ನು ಮದುವೆ ಆದರೆ ಕಡಿದು ಹೋಗಿದ್ದ ಸಂಬಂಧ ಸರಿ ಹೋಗಬಹುದು ಎನ್ನುವ ಆಲೋಚನೆಯಲ್ಲಿ ಇರುತ್ತದೆ. ಆದರೆ ಅಂದುಕೊಂಡಿದ್ದೆ ಒಂದು, ಆಗಿದ್ದೇ ಒಂದು. ರಾಧಾಗೆ ಬಂಗಾರಮ್ಮನ ಕುಟುಂಬದ ಮೇಲೆ ಇನ್ನಷ್ಟು ಕೋಪ ಶುರುವಾಯಿತು. ಹಾಗೆಯೇ ಕಂಠಿ ಮದುವೆ ಮಾಡಿಕೊಂಡು ಬಂದ ಮೇಲೆ ಸಿಟ್ಟು ಇರುತ್ತದೆ. ರಾಧಾ ಹಾಗೂ ಶಶಿಕಲಾ ಏನೇ ಕೆಲಸ ಮಾಡಿದರೂ ಅದಕ್ಕೆಲ್ಲ ಅಡ್ಡಗಲು ಹೇಳುತ್ತಲೇ ಸ್ನೇಹ. ಆ ಕಾರಣದಿಂದಾಗಿ ಸ್ನೇಹನನ್ನು ಹೇಗಾದರೂ ಕಂಠಿ ಮಾವನ ಮನಸ್ಸಿನಿಂದ ದೂರ ಮಾಡಬೇಕು ಎಂದು ಆಲೋಚನೆ ಮಾಡ್ತಾ ಇರುತ್ತಾರೆ ರಾಧಾ. ಇನ್ನು ನಂಜಮ್ಮನ ಜೊತೆ ಮನದ ಮಾತನ್ನು ಬಿಚ್ಚಿಡುತ್ತಿದ್ದ ರಾಧಾ ಮಾತುಗಳನ್ನು ಸ್ನೇಹ ಕೇಳಿ ಬೆಚ್ಚಿ ಬಿಡುತ್ತಾಳೆ. ಹಾಗೆಯೇ ನಂಜಮ್ಮನ ಮಾತುಗಳನ್ನು ಕೇಳಿದ ಸ್ನೇಹ ಜೋರಾಗಿ, ಈ ಸ್ನೇಹ ಇರುವವರೆಗೆ ನೀವು ಏನು ಮಾಡಲು ಸಾಧ್ಯವಿಲ್ಲ. ಈ ಬಂಗಾರಮ್ಮನ ಕುಟುಂಬಕ್ಕೆ ನಾನು ಕಾವಲಾಗಿ ಇರುತ್ತೇನೆ ಎಂದಾಗ ನಂಜಮ್ಮ ಕಕ್ಕಾಬಿಕ್ಕಿಯಾಗುತ್ತಾಳೆ. ಇತ್ತ ರಾಧಾ ನಾಟಕ ಸ್ನೇಹ ಮುಂದೆ ಬಯಲಾಗಿದೆ. ರಾಧಾಗೆ ಬುದ್ಧಿ ಹೇಳಿದ ಸ್ನೇಹ ಆಕೆಯ ಕೊತ್ತಿಗೆಯಲ್ಲಿದ್ದ ಕರಿಮಣಿಯನ್ನು ತೋರಿಸಿ, ನಾನು ಕಂಠಿ ಹೆಂಡತಿ, ನನಗೆ ಅವರು ತಾಳಿ ಕಟ್ಟಿದ್ದಾರೆ. ನೀನು ಅವರ ಬಗ್ಗೆ ಕನಸು ಕಾಣಬೇಡ, ಹಾಗೆ ನಮ್ಮಿಬ್ಬರ ಮಧ್ಯೆ ಬರಬೇಡ. ನಿನ್ನ ಜೀವನವನ್ನು ನೀನು ನೋಡಿಕೊ ಎಂದು ಹೇಳುತ್ತಾಳೆ. ಕೂಡಲೇ ನೀನೇ ಹೇಳಿದ್ದು ಅಲ್ವಾ ಇದು ಬಲವಂತದ ಮದುವೆ ಎಂದು ಶಶಿಕಲಾ ಹೇಳುತ್ತಿದ್ದಂತೆ ಸ್ನೇಹ ಗರಂ ಆಗುತ್ತಾಳೆ. ರಾಧಾ ಮಾತಿಗೆ ಕೋಪಗೊಂಡ ಸ್ನೇಹ, ಏನೇ ಆಗಿದ್ದರೂ ನನಗೆ ಇದೀಗ ಮದುವೆ ಆಗಿದೆ, ನಾವಿಬ್ಬರು ಚೆನ್ನಾಗಿ ಇದ್ದೀವಿ. ರಾಧಾ ಆಕೆಯ ಜೀವನವನ್ನು ನೋಡಿಕೊಳ್ಳುವುದು ಒಳ್ಳೆಯದು ಎಂದು ಸ್ನೇಹ ಹೇಳುತ್ತಾಳೆ. ಆದರೆ ಇದನ್ನು ಕೇಳಿದ ರಾಧಾ ಸ್ನೇಹ ಮೇಲೆ ಕೂಗಾಡುತ್ತಾಳೆ. ಇದನ್ನೆಲ್ಲ ನನಗೆ ಹೇಳಲು ನೀನು ಯಾರು? ನನ್ನ ಅಕ್ಕನ ಅಥವಾ ತಾಯಿನ? ನಿನ್ನ ಕುಟುಂಬದಲ್ಲಿ ಸಾಕಷ್ಟು ತೊಂದರೆ ಇದೆ, ಅದನ್ನು ಹೋಗಿ ಸರಿಪಡಿಸಿಕೊ ಎಂದಾಗ ಸ್ನೇಹಕ್ಕೆ ಬಹಳ ಕೋಪ ಬರುತ್ತದೆ. ಆದರೂ ತಡೆದುಕೊಂಡು ರಾಧಾ ಮನಸ್ಸನ್ನು ಒಲಿಸುವ ಪ್ರಯತ್ನ ಮಾಡುತ್ತಾಳೆ. ರಾಧಾಗೆ ಸ್ನೇಹ ಎಚ್ಚರಿಕೆ. ಈ ವೇಳೆ ರಾಧಾ ಕೊಂಚ ಜೋರಾಗಿ ಹೇಳುತ್ತಾಳೆ, ತಂದೆ ಇಲ್ಲದ ಮಕ್ಕಳು ಬಹಳ ಜೋರಾಗಿ ಇರುತ್ತಾರೆ ಎನ್ನುವುದು ನನಗೆ ತಿಳಿದಿದೆ. ನಿನ್ನ ತಂದೆ ಬೇರೆ ಯಾರ ಜೊತೆಯಲ್ಲಿ ಓಡಿ ಹೋಗಿರುವುದು, ಆದರೆ ನನ್ನ ತಂದೆ ಕೊಂದು ಜೈಲು ಸೇರಿರುವರು. ಆದ್ದರಿಂದ ನಿನಗಿಂತ ಹೆಚ್ಚಿನ ಪೌರುಷ ನನ್ನ ತಂದೆಗೆ ಇದೆ ಎನ್ನುತ್ತಾಳೆ. ಇದಕ್ಕೆಲ್ಲ ಕೇಳಿದ ಸ್ನೇಹ ರಾಧಾಗೆ ಬುದ್ಧಿ ಹೇಳುತ್ತಾಳೆ. ಆದರೆ ರಾಧಾ ಅದ್ಯಾವುದು ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇದನ್ನೆಲ್ಲ ನೋಡಿದ ರಾಧಾ ಸ್ನೇಹಗೆ ಸವಾಲು ಹಾಕುತ್ತಾಳೆ. ರಾಧಾ ಖಡಕ್ ಮಾತು, ಈ ಮನೆಗೆ ನಿಮ್ಮಿಂದ ಯಾವುದೇ ತೊಂದರೆ ಆಗಲು ನಾನು ಬಿಡುವುದಿಲ್ಲ. ನನ್ನ ಅತ್ತೆಗೆ ಸಾಕಷ್ಟು ಕಿರಿಕಿರಬಹುದು, ಆದರೆ ಕನಸಲ್ಲೂ ನಾನು ಅವರನ್ನು ಬೈದಿಲ್ಲ. ಅಂಥದ್ರಲ್ಲಿ ಬೇರೆಯವರಿಂದ ನಮ್ಮ ಕುಟುಂಬಕ್ಕೆ ಹಾನಿ ಇದೆ ಎಂದು ತಿಳಿದು ಸುಮ್ಮನೆ ಇರಲು ನನ್ನಿಂದ ಸಾಧ್ಯ ಇಲ್ಲ. ನಾನು ನೀನು ಮಾಡಿದ ದುಷ್ಟಿ ಬುದ್ಧಿಯನ್ನು ಯಾರ ಬಳಿಯೂ ಹೇಳದೆ ಸಂಹಾರ ಮಾಡುತ್ತೇನೆ ಎಂದು ರಾಧಾ ಹೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.